ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮಗೆ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪನ್ನು ಯಾವ ರೀತಿಯಾಗಿ ಬಳಸೋದು, ಯೂಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ವಾ? ಮೊದಲು ನೀವು ಯೂಟ್ಯೂಬ್ ಮ್ಯೂಸಿಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಈಗ ಓಪನನ್ನು ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಈಸಿಲಿ ಸ್ವಿಚ್ ಬಿಟ್ವೀನ್ ವಿಡಿಯೋ ಆ್ಯಂಡ್ ಆಡಿಯೋ ವಿತ್ ಯೂಟ್ಯೂಬ್ ಮ್ಯೂಸಿಕ್ ಪ್ರೀಮಿಯಮ್ ಮೇಕ್ ದಿಸ್ ಸ್ವಿಚ್ ನಾವು ಅಂತ ಇದೆ. ಕೆಳಗಡೆ ನೋಡಿ ನೋ ಥ್ಯಾಂಕ್ಸ್ ಅಂತ ಇದೆ. ಹಾಗೆ ಕೆಳಗಡೆ 1 ಮಂತ್ ಫ್ರೀ ಅಂತ ಇದೆ. 1 ಮಂತ್ ಫ್ರೀ ಮೇಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗೆಟ್ ಮ್ಯೂಸಿಕ್ ಪ್ರೀಮಿಯಮ್ ಟು ಲಿಸನ್ ಟು ಮ್ಯೂಸಿಕ್ ಆ್ಯಡ್ ಫ್ರೀ ಆಫ್ಲೈನ್ ಆ್ಯಂಡ್ ವಿತ್ ಯು ಸ್ಕ್ರೀನ್ ಆಫ್. ನೀವೇನಾದರೂ 119 ರೂಪಾಯಿನ ಪೇ ಮಾಡಿಕೊಂಡ್ರೆ ನೀವು ಸ್ಕ್ರೀನನ್ನು ಆಫ್ ಮಾಡಿ ಕೂಡ ಈ ಒಂದು ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲಿ ಸಾಂಗನ್ನು ಕೇಳ್ಬೋದು. ಹಾಗೆ ನೀವು ಆಫ್ಲೈನಲ್ಲಿ ಕೂಡ ಈ ಒಂದು ಆ್ಯಪಲ್ಲಿ ಮ್ಯೂಸಿಕನ್ನು ಕೇಳ್ಬೋದಾಗಿದೆ ಫ್ರೆಂಡ್ಸ್. ಈ ಸ್ಕ್ರೀನನ್ನು ಆಫ್ ಮಾಡಿ ಏನಾದರೂ ಸಾಂಗನ್ನು ಕೇಳಬೇಕು ಅಂತಂದರೆ 119 ರೂಪಾಯಿನ ಮಂತ್ಲಿ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಸಾಂಗನ್ನು ಕೇಳಬೇಕಿದ್ರೆ ವೀಡಿಯೋ ಪ್ಲೇ ಆಗೋಲ್ಲ, ಹಾಗೆ ಆಡಿಯೋ ಮಾತ್ರ ಕೇಳೋ ರೀತಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ನಾನು ಅದನ್ನು ಮಾಡೋಣ. ನೀವು ಬೇಕು ಅಂತಂದರೆ ಅಲ್ಲಿ ಗೆಟ್ ಮ್ಯೂಸಿಕ್ ಪ್ರೀಮಿಯಮ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ 12 ಮಂತ್ 3 ಮಂತ್ 1 ಮಂತ್ ಎಲ್ಲ ಕೂಡ ಕಾಣಿಸ್ತಾ ಇದೆ ನೋಡಿ. ಅದ್ರ ಮೇಗಡೆ ಯಾವುದು ಬೇಕು, ಯಾವ ಮಂತ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ಅಮೌಂಟನ್ನು ಪೇಯನ್ನು ಮಾಡ್ಕೊಳ್ಳಿ. ನಾನು ಈಗ ಹೋಮಿಗೆ ಬರ್ತೀನಿ. ಹೋಮಿಗೆ ಬಂದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ನಿಮಗೆ ಯಾವ ರೀತಿಯಂಥ ಸಾಂಗನ್ನು ಪ್ಲೇ ಮಾಡಬೇಕು ಅದು ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ರಿಲ್ಯಾಕ್ಸ್ ಅಂತ ಇದೆ, ರೊಮ್ಯಾನ್ಸ್ ಅಂತ ಇದೆ, ಹಾಗೆ ಇಲ್ಲಿ ಫೀಲ್ ಗುಡ್, ಹಾಗೆ ಇಲ್ಲಿ ಪಾರ್ಟಿ ಸಾಂಗ್ ಬೇಕಂದರೆ ಪಾರ್ಟಿ ಸಾಂಗ್ ಆಗಿರ್ಬೋದು, ವರ್ಕೌಟ್ ಬೇಕಂದರೆ ವರ್ಕೌಟ್ ಸಾಂಗ್ ಆಗಿರ್ಬೋದು, ಹಾಗೆ ಸ್ಯಾಡ್ ಸಾಂಗ್ಸ್ ಬೇಕು ಅಂದರೆ ಸ್ಯಾಡ್ ಸಾಂಗ್ಸು, ಹಾಗೆ ಸ್ಲೀಪಿಂಗ್ ಮಾಡುವಂಥ ಸ್ಲೀಪಿಂಗ್ ಮೂಡ್ ಸಾಂಗ್ಸ್ ಏನಾದ್ರು ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಹಾಗೆ ಫೋಕಸ್ ಎಲ್ಲ ರೀತಿಯಂಥ ಸಾಂಗ್ಸ್ ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಫೇಮಸ್ ಆಗಿರುವಂಥ ಕೆಲವೊಂದಿಷ್ಟು ಸಾಂಗ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇದ್ದೀರಲ್ವ. ಹಾಗೆ ನೀವು ಇಲ್ಲಿ ಈ ಒಂದು ಆ್ಯಪಲ್ಲಿ ಮೇಲ್ಗಡೆ ಸರ್ಚ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಸಾಂಗನ್ನು ಕೂಡ ಕೇಳ್ಬೋದು. ಸರ್ಚ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸಾಂಗನ್ನು ಸರ್ಚ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಸಾಂಗನ್ನು ಸರ್ಚ್ ಮಾಡಿ ಕೂಡ ನೀವು ಸಾಂಗನ್ನು ಪ್ಲೇಯನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಂತರ ಕೆಳಗಡೆ ಹೋಮ್ ಅಂತ ಇದೆ ನೋಡಿ, ಹೋಮ್ ಪಕ್ಕದಲ್ಲಿ ಸ್ಯಾಂಪಲ್ಸ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಶಾರ್ಟ್ ಸಾಂಗ್ಸ್ಗಳು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಶಾರ್ಟಿಗೆ ಡ್ಯಾನ್ಸ್ ಮಾಡಿರೋದು, ಹಾಗೆ ಶಾರ್ಟ್ ಸಾಂಗ್ಸ್ಗಳು ಎಲ್ಲ ಕೂಡ ಅಲ್ಲಿ ಬರ್ತವೆ. ರೀಲ್ಸ್ ಥರನೇ ಬರುತ್ತೆ, ಸೇಮ್ ರೀಲ್ಸೇ ಅಲ್ಲಿ ಬರೋದು. ನಂತರ ಕೆಳಗಡೆ ಎಕ್ಸ್ಪ್ಲೋರ್ ಅಂತಿದೆ, ಎಕ್ಸ್ಪ್ಲೋರ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನ್ಯೂ ರಿಲೀಸಸ್, ಹಾಗೆ ಚಾರ್ಟ್ಸ್, ಹಾಗೆ ಮೂಡ್ಸ್ ಆ್ಯಂಡ್ ಗೇಮ್ಸ್ ಪ್ರಾಡಕ್ಟ್ಸ್ ಎಲ್ಲ ಕೂಡ ಇದೆ. ಇಲ್ಲಿ ನ್ಯೂ ಆಲ್ಬಮ್ಸ್ ಆ್ಯಂಡ್ ಸಿಂಗಲ್ಸ್ ಅಂತ ಇದೆ. ಇಲ್ಲಿ ಸುಮಾರು ಹೊಸದಾಗಿ ಬರುವಂಥ ಎಲ್ಲ ಸಾಂಗ್ಸ್ಗಳೆಲ್ಲ ಕೂಡ ಇರ್ತವೆ. ಇಲ್ಲಿ ಟ್ರೆಂಡಿಂಗ್ ಅಂತ ಇದೆ ನೋಡಿ, ಟ್ರೆಂಡಿಂಗಲ್ಲಿ ಒಂದು 4 ಸಾಂಗ್ಸ್ಗಳು ಬಂದಿದ್ದಾವೆ. ರಾಮಾಯಣ ಅಂತ ಬಂದಿದೆ, ಹಾಗೆ ಕೆಲವೊಂದಿಷ್ಟು ಸಾಂಗ್ಸ್ಗಳು ಬಂದಿದ್ದಾವೆ. ನೀವು ಬೇಕು ಅಂತಂದರೆ ಪ್ಲೇಯನ್ನು ಮಾಡಿಕೊಂಡು ನೋಡ್ಬೋದು. ಹಾಗೆ ನಂತರ ಈ ಕಡೆ 4ನೇ ಆಪ್ಷನ್ ಲೈಬ್ರರಿ ಅಂತ ಇದೆ, ಲೈಬ್ರರಿ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ ಅಲ್ವಾ, ಕೆಳಗಡೆ ನೋಡಿ ಲೈಕ್ಡ್ ಮ್ಯೂಸಿಕ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನೀವು ಯಾವ ಸಾಂಗ್ಸಿಗೆ ಲೈಕ್ ಮಾಡಿರ್ತೀರ, ಲೈಕ್ ಕೊಟ್ಟಿರ್ತೀರ, ಆ ಸಾಂಗ್ಸ್ ಎಲ್ಲ ಕೂಡ ಇಲ್ಲಿ ಬಂದಿರುತ್ತೆ. ನೀವು ಯೂಟ್ಯೂಬಲ್ಲಿ ಲೈಕ್ ಕೊಟ್ಟಿದ್ರು ಕೂಡ ಇಲ್ಲಿ ನೀವು ಲೈಕ್ ಕೊಟ್ಟಿರುವಂಥ ಸಾಂಗ್ಸ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ನೀವು ಇಲ್ಲೂ ಒಂದೇ ಜಿಮೇಲ್ ಅಕೌಂಟನ್ನು ಯೂಸ್ ಮಾಡಿರಬೇಕು, ಅಲ್ಲೂ ಒಂದೇ ಜಿಮೇಲ್ ಅಕೌಂಟನ್ನು, ಎರಡೂ ಕಡೆ ಒಂದೇ ಜಿಮೇಲ್ ಅಕೌಂಟನ್ನು ಯೂಸ್ ಮಾಡಿದರೆ ಇಲ್ಲಿ ಅಲ್ಲಿ ಲೈಕ್ ಮಾಡಿರುವಂಥದ್ದು ಇಲ್ಲಿ ಬರುತ್ತೆ, ಇಲ್ಲಿ ಲೈಕ್ ಮಾಡಿರುವಂಥದ್ದು ಅಲ್ಲಿ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗೆ ನೀವು ಸೇವ್ ಕೂಡ ಮಾಡಿ ಇಟ್ಕೊಳ್ಬೋದು. ಹಾಗೆ ನೀವೇನಾದರೂ ನ್ಯೂ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಕೆಳಗಡೆ ನೋಡಿ ನ್ಯೂ ಅಂತ ಇದೆ, ಪ್ಲಸ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟನ್ನು ಮಾಡ್ಕೊಳ್ಬೋದು. ನಂತರ ಲಾಸ್ಟ್ ಆಪ್ಷನ್ ಅಪ್ಗ್ರೇಡ್ ಅಂತ ಇದೆ. ಅಪ್ಗ್ರೇಡ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಗೆಟ್ ಮ್ಯೂಸಿಕ್ ಪ್ರೀಮಿಯಮ್ ಅಂತಂದರೆ 119 ರೂಪಾಯಿ ಕೊಟ್ಟು ಆಫ್ಲೈನ್ ಮತ್ತು ಓನ್ಲಿ ಮ್ಯೂಸಿಕ್ಕನ್ನು ಕೂಡ ಪ್ಲೇಯನ್ನು ಮಾಡ್ಕೊಳ್ಬೋದು. ಈಗ ನೋಡಿ ಮ್ಯೂಸಿಕನ್ನು ಪ್ಲೇ ಮಾಡಿದಾಗ ಯಾವ ರೀತಿ ಇಂಟರ್ಫೇಸ್ ಇರುತ್ತೆ ಅಂತ ತೋರಿಸ್ತೀನಿ. ಈಗ ಮ್ಯೂಸಿಕನ್ನು ಪ್ಲೇ ಮಾಡಿದಾಗ ಮ್ಯೂಸಿಕ್ ಮೇಲ್ಗಡೆ ಕ್ಲಿಕ್ ಮಾಡಿದ ನೀವು ಮ್ಯೂಸಿಕನ್ನು ಕೇಳುವಾಗ ಈ ರೀತಿ ಇಂಟರ್ಫೇಸ್ ಬಂದಿರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ಮೇಲ್ಗಡೆ ಸಾಂಗ್ಸ್ ಅಂತ ಇದೆ, ಹಾಗೆ ವೀಡಿಯೋ ಅಂತ ಇದೆ. ನೀವು ಸಾಂಗ್ಸ್ ಅಷ್ಟೇ ಕೇಳಬೇಕು ಅಂತ ಸಾಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸಾಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಅಪ್ಗ್ರೇಡ್ ಅಂತ ಕೇಳುತ್ತೆ, ಅಂತಂದರೆ ಅಮೌಂಟನ್ನು ಕೊಟ್ಟರೆ ಮಾತ್ರ ಓನ್ಲಿ ಸಾಂಗ್ಸನ್ನು ನೀವು ಕೇಳ್ಬೋದು, ಇಲ್ಲಾಂತಂದರೆ ವೀಡಿಯೋ ಸಾಂಗ್ಸನ್ನೇ ಕೇಳಬೇಕಾಗುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಲೈಕ್ ಮಾಡ್ಬೋದು, ಡಿಸ್ಲೈಕ್ ಮಾಡ್ಬೋದು, ಕಾಮೆಂಟ್ ಮಾಡ್ಬೋದು. ನಿಮಗೆ ವೀಡಿಯೋನ ಸೇವ್ ಮಾಡಬೇಕು ಅಂದರೆ ಅಲ್ಲಿ ಪ್ಲಸ್ ಮಾರ್ಕ್ ಇದೆ, ಹಾಗೆ ಸೇವ್ ಅಂತ ಇದೆ, ಸೇವ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ಸೇವನ್ನು ಮಾಡ್ಕೊಳ್ಬೋದು. ಕೆಳಗಡೆ ಹಾಗೆ ನೀವು ನಿಮಗೆ ಈ ಸಾಂಗ್ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಓಡಿಸ್ಕೊಳ್ಬೋದು. ಆ ಕಡೆ ಬೇಕು ಹಿಂದೆಗಡೆ ಬೇಕು ಅಂದರೆ ಹಿಂದ್ಗಡೆ, ಮುಂದ್ಗಡೆ ಬೇಕು ಅಂದರೆ ಮುಂದ್ಗಡೆ. ಫ್ರೆಂಡ್ಸಿಗೆ ನಿಮಗೆ ಅರ್ಥ ಆಯ್ತಲ್ವಾ ಯಾವ ರೀತಿಯಾಗಿ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪನ್ನು ಯೂಸನ್ನು ಮಾಡೋದು ಅಂತ. ನಿಮಗೆ ಪೂರ್ತಿಯಾಗಿ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದ ಮೇಲ್ಗಡೆ ಏನೇ ಡೌಟ್ ಇದ್ರೂ ನೀವು ಕಾಮೆಂಟನ್ನು ಮಾಡ್ಬೋದು. ಮುಂದಿನ ವಿಡಿಯೋದೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.